ಹಲೋ ಫ್ರೆಂಡ್ಸ್, ಮಂಗಳವಾರದಲ್ಲಿ ಏನಾಗುತ್ತೆ ಅಂತ ಹೇಳಿ ಒಂದು ವಿಡಿಯೋ ನೋಡೋಣ. ಅದಕ್ಕೂ ಮುಂಚೆ ವಿಡಿಯೋ ಇಷ್ಟ ಆಯಿತು ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ವಿಡಿಯೋಗೊಂದು ತಪ್ಪದೇ ಲೈಕ್ ಕೊಡಿ ಫ್ರೆಂಡ್ಸ್. ಮೊದಲಿಗೆ ಈ ಕಡೆ ವೀರಣ್ಣಂಗೆ ಪಾಪ ಗೊತ್ತಾಗ್ಬಿಟ್ಟಿರುತ್ತೆ, ಗೌರಿ ಕೂತಿದ್ದಾಳೆ ಮೋನಿಕಾ ಅಲ್ಲಿಲ್ಲ ಅಂತ ಹೇಳ್ಬಿಟ್ಟು. ಇವಳು ಬಂದು ಕೇಳ್ತಾ ಇರ್ತಾರೆ, ಏನು ರೀ ಹೀಗೆಲ್ಲ ಮಾತಾಡ್ತಾ ಇದ್ದೀರಾ, ನನಗೆ 3 ಜನ ಮಕ್ಕಳನ್ನು ಒಂದೇ ಅಲ್ವಾ, ಆದರೆ ಮೋನಿಕಾ ಈ ರೀತಿ ಮಾಡ್ತಾಳೆ ಅಂತ ನಾನು ಅಂದ್ಕೊಂಡಿರಲಿಲ್ಲ ಅಂತ ಹೇಳಿ ಹೇಳ್ತಾ ಇರ್ತಾಳೆ. ಮೋನಿಕಾ ಆ ರೀತಿ ಮಾಡಿದ್ಲು ಅಂತ ಹೇಳಿ ಗೌರಿನ ತಂದು ಈ ಪರಿಸ್ಥಿತಿನಲ್ಲಿ ಕೂರಿಸಿದೆಯಲ್ಲ. ಗೌರಿ ಯಾವತ್ತೂ ಕೂಡ ಯಾರಿಗೂ ಸುಳ್ಳು ಹೇಳ್ದೋಳಲ್ಲ, ಮೋಸ ಮಾಡ್ದೋಳಲ್ಲ, ಕೆಟ್ಟದ್ದು ಮಾಡಬೇಕು ಅಂತ ಬಯಸ್ದೋಳೆ ಅಲ್ಲ. ಅಂಥವಳನ್ನ ಇಂಥ ಉರಿ ಬೆಂಕಿಗೆ ತಂದು ಕೂರಿಸಿದೆಯಲ್ಲ, ನಾನು ಇದನ್ನೆಲ್ಲ ಒಪ್ಪೋದಿಲ್ಲ ಕಾಂತ. ಮೊದಲೋಗಿ ಎಲ್ರಿಗೂ ಸತ್ಯ ಹೇಳ್ಬಿಡ್ತೀನಿ. ಬೇಡ ರೀ, ದಯವಿಟ್ಟು ಬೇಡ ಅಂಥ ಕೆಲಸ ಮಾತ್ರ ಮಾಡಬೇಡಿ. ನಿಮಗೆ ನಾನು ಏನಾದರೂ ಮಾಡ್ಕೊಂಡ್ಬಿಡ್ತೀನಿ ಅಂತ ಹೆದರಿಸ್ತಾ ಇದೆ, ಆದರೆ ನಿಜವಾಗ್ಲೂ ನಾನು ಮಾಡ್ಕೊಳ್ಳೋವಂಥ ಪರಿಸ್ಥಿತಿಗೆ ಬಂದುಬಿಟ್ಟಿದ್ದೀನಿ ರೀ. ದಯವಿಟ್ಟು ನೋಡಿ, ಹಣೆ ಬರಹಕ್ಕೆ ಏನಾಗಬೇಕು ಅದೇ ಆಗೋದು ಕಾಂತ ಅಂತ ಹೇಳಿದಾಗ, ಆ ಹಣೆ ಬರ ಗೌರಿನೇ ಈ ಒಳ್ಳೆ ಮನೆಗೆ ಒಳ್ಳೆ ಸಂಬಂಧಕ್ಕೆ ಸಿಗಬೇಕು ಅಂತ ಆಗಿತ್ತು ಅಂತ ಅಂದರೆ ಯಾರೇನು ಮಾಡೋದಕ್ಕಾಗುತ್ತೆ. ಅದಕ್ಕೆ ಈ ಮೋನಿಕಾನೇ ಬಿಟ್ಟೋಗಿದ್ರೆ ಏನ್ರಿ ಮಾಡೋದಕ್ಕಾಗುತ್ತೆ ಅಂತ ಹೇಳಿದಾಗ, ನೋಡು ನಿನ್ನ ಹಣೆ ಬರಕ್ಕೆ ನೀನು ಮಾಡಿರೋ ತಪ್ಪುಗಳಿಗೆ ದೇವ್ರನ್ನ ಹೇಳಿಬೇಡ, ಹಣೆ ಬರನ ಒರೆಸ್ಬೇಡ ಅಂತ ಹೇಳಿದಾಗ, ನೋಡಿ ತವ್ರ ಮನೆ ಕುಂಕುಮ ಬಿದ್ದಿದ್ದು ಮೋನಿಕಾಗಲ್ಲ ಗೌರಿಗೆ, ಗಂಡನ ಮನೆಯಿಂದ ಬಂದಿರೋ ಅರಿಶಿನ ಬಿದ್ದಿದ್ದು ಕೂಡ ಮೋನಿಕಾಗಲ್ಲ ಗೌರಿಗೆ, ಹಾಗೆ ಈ ತಾಳಿ ಕೂಡ ಅಂತ ಹೇಳಿದಾಗ, ಬೇಡ ಇದೆಲ್ಲ ಆಗೋದು ಬೇಡ, ನನ್ನ ಮಗಳು ಜೀವನನ ಈ ರೀತಿಯೆಲ್ಲ ಆಗೋದಕ್ಕೆ ನಾನು ಬಿಡೋದಿಲ್ಲ. ಮಣ್ಣಿನ ಗೊಂಬೆ ಮಾಡೋಳು ಕಣೆ ಅವಳು, ಆದರೆ ಅವಳಿಗೆ ಬರ್ತಾ ಇರೋ ಕಷ್ಟ ಸುಖ, ಆದರೆ ಕಣ್ಣೀರು ಇದನ್ನೆಲ್ಲ ಹೇಳ್ಕೊಡೋದಕ್ಕಾಗ್ದೇ ಮಣ್ಣಿನ ಗೊಂಬೆ ಥರನೇ ಕೂತಿದ್ದಾಳೆ. ಇದನ್ನೆಲ್ಲ ಹೀಗೆ ಬಿಡೋದು ಬೇಡ ಕಾಂತ, ಅವರಿಗೆಲ್ಲ ಹೇಳಿ ಏನಾದರೂ ಮಾಡಿ ನಾವು ಕ್ಷಮೆ ಕೇಳೋಣ, ಅವ್ರು ಅಂದಿದ್ದೆಲ್ಲ ಅನ್ನಿಸ್ಕೊಂಬಿಡೋಣ, ಆದರೆ ಗೌರಿಗೆ ಮಾತ್ರ ಇಂಥ ಪರಿಸ್ಥಿತಿ ಬೇಡ ಕಣೆ, ಹೋಗಿ ಹೇಳೋಣ ಅಂತ ಹೇಳಿ ಹೇಳ್ತಾ ಇರ್ತಾರೆ. ಆದರೆ ಇದಕ್ಕೆಲ್ಲ ಕಾಂತ ಒಪ್ಕೋತಾನೆ ಇರೋದಿಲ್ಲ. ಈ ಕಡೆ ನೋಡಿದ್ರೆ ಎಲ್ಲ ಶಾಸ್ತ್ರನೂ ಮಾಡ್ತಾ ಇರ್ತಾರೆ. ಎಳ್ಳು ಜೀರಿಗೆ ಇಡಿಸೋದು, ತಲೆ ಮೇಲೆ ವಿಳೆದೆಲೆ ಎಲ್ಲ ಇಟ್ಟಿದ್ದು, ಇದನ್ನೆಲ್ಲ ನೋಡಿ ಅಲ್ಲಿರೋ ಹುಡುಗಿಯರೆಲ್ಲ ಕೇಳ್ತಾ ಇರ್ತಾರೆ, ಯಾಕೆ ವಿಳೆದೆಲೆ ಇಟ್ಟರು ಅಂತ ಹೇಳ್ಬಿಟ್ಟು. ವಿಳೆದೆಲೆನಲ್ಲಿ ಅಷ್ಟ ದೇವತೆಗಳು ಕೂಡ ನೆಲೆಸಿರ್ತಾರೆ, ಅವರ ಆಶೀರ್ವಾದ ಗಂಡು ಹೆಣ್ಣಿಗೆ ಸಿಗಬೇಕು ಅಂತ ಹೇಳಿ ಈ ರೀತಿ ಎಳ್ಳು ಜೀರಿಗೆನ ತಲೆ ಮೇಲೆ ಇಟ್ಟಿದ ಮೇಲೆ ಅರ್ಧ ಮದುವೆ ಮುಗ್ದಂಗೆನೆ ಅಂತ ಹೇಳಿದಾಗ, ಅಯ್ಯೋ ಇದೇನಾಗೋಯ್ತು, ಇವಾಗ ನೋಡಿದ್ರೆ ಚಿನ್ನು ಪತ್ತೆನೇ ಇಲ್ಲ, ಮೋನಿಕಾ ಅಕ್ಕ ಬರ್ತಾಳೋ ಬರಲ್ವೋ, ನಾನು ನೋಡಿದ್ರೆ ಈ ಪರಿಸ್ಥಿತಿನಲ್ಲಿ ಇಲ್ಲಿ ಕೂತಿದ್ದೀನಿ, ಇದಿನ್ನೂ ಎಷ್ಟೊತ್ತಾಗಬೇಕು, ನನಗೆ ಉಸಿರು ಕಟ್ದಂಗೆ ಆಗ್ತಾ ಇದೆ ಅಂತ ಹೇಳಿ ಗೌರಿ ಒದ್ದಾಡ್ತಾ ಇರ್ತಾಳೆ. ಈ ಕಡೆ ಚಿನ್ನು ಮತ್ತೆ ಜೊತೆ ಇರೋ ಹುಡುಗ ಇಬ್ಬರು ಕೂಡ ಮೋನಿಕಾನ ಹುಡ್ಕೊಂಡು ಹೋಗಿರ್ತಾರೆ. ಎಲ್ಲ ಕಡೆನೂ ಕೇಳ್ಕೊಂಡು ಬರ್ತಾ ಇರ್ತಾರೆ, ಯಾರು ಕೂಡ ನೋಡಿಲ್ಲ ಅಂತ ಹೇಳಿ ಹೇಳ್ತಾ ಇರ್ತಾರೆ. ಇದೇ ಟೈಮಿಗೆ ಆ ಬೇಕ್ರಿ ಹತ್ರ ನಿಲ್ಸ್ಕೊಂಡು ನಿಂತಿರ್ತಾರೆ, ಫೋಟೋ ತೋರಿಸ್ಬಿಟ್ಟು, ಅಂಕಲ್ ಇವ್ರನ್ನ ನೋಡಿದ್ದೀರಾ ಅಂತ ಹೇಳಿದಾಗ, ಏನೋ ಇವಳನ್ನ, ಏನಮ್ಮ ಇವಳು ಇವಾಗ ತಾನೇ ನನ್ನ ಜೀವನ ತೆಗೆದ್ಬಿಡ್ತಿದ್ಲು, ಹಂಗೆ ಬಂದ್ಲು ಕಾರಲ್ಲಿ, ಎಲ್ಲಿದ್ದಾರೆ, ಅಲ್ಲಿ ಮಹಾಲಿಂಗೇಶ್ವರ ದೇವಸ್ಥಾನ ಇದೆಯಲ್ಲ ಅಲ್ಲಿದೆ ಅಂತ ಹೇಳಿದಾಗ, ಅಲ್ಲಿದ್ದಾರ, ಅದೆಲ್ಲಿದೆ, ಇಲ್ಲಿಂದ ಎಷ್ಟು ದೂರ ಆಗುತ್ತೆ ಅಂತ ಹೇಳಿದಾಗ, ಇಲ್ಲೇ ಹತ್ರದಲ್ಲೇ ಇದೆ, ಸ್ಟ್ರೈಟ್ ರೋಡಲ್ಲಿ ಹೋಗಿ ಎಡಕ್ಕೆ ತಿರ್ಕೊಳ್ಳಿ, ಅಲ್ಲೊಂದು ಪೋಸ್ಟ್ ಆಫೀಸ್ ಇದೆ, ಅದ್ರ ಪಕ್ಕದಲ್ಲಿರೋ ದೇವಸ್ಥಾನದಲ್ಲೇ ಅವ್ರು ಇರೋದು ಅಂತ ಹೇಳಿ ಹೇಳ್ತಾಳೆ. ಹೌದಾ, ಬಾರೋ ಈಗಲೇ ಹೋಗೋಣ ಅಂತ ಹೇಳಿ ಹೋಗ್ತಾ ಇರ್ತಾರೆ. ಈ ಕಡೆ ನೋಡಿದ್ರೆ ಮೋನಿಕಂಗೆ ಅವನು ಸುಮ್ಮನೆ ಅನಿಕೆತ್ತು ಪ್ಲೇಟ್ ಹಾಕ್ತಾ ಇರ್ತಾನೆ. ಮೋನಿಕಾ, ನಿಂಗೆ ತುಂಬ ಬೇಜಾರಾಯಿತು ಅನಿಸುತ್ತೆ, ನಾನು ಮದುವೆ ಆಗಲ್ಲ ಅಂತ ಹೇಳಿದ್ದಕ್ಕೆ, ಈಗ ಹೇಳಿದ್ರೆ ಹೇಗೆ, ನಾನು ನಿನ್ನನ್ನೇ ನಂಬ್ಕೊಂಡಲ್ವಾ ಬಂದಿರೋದು ಅಂತ ಹೇಳಿದಾಗ, ನಾನು ಹೇಳಿದ್ದಾಗಲ್ಲ, ಮಾಲ್ಡೀವ್ಸಲ್ಲಿ ವೈಟ್ ಕಲರ್ ಇದರಲ್ಲಿ ನಾವಿಬ್ಬರು ಮದುವೆ ಆಗಬೇಕು, ನಮ್ಮ ಮದುವೆಗೆ ಬರೀ ನಮ್ಮ ಮನೆಯವರು ಫ್ರೆಂಡ್ಸ್ ಮಾತ್ರ ಬಂದಿರಬೇಕು, ಆಗ ಮದುವೆ ಆದರೆ ಮಾತ್ರನೇ ನನಗೆ ತುಂಬಾ ಖುಷಿ ಆಗೋದು, ನಿನ್ನ ಲೆವೆಲ್ಗೂ ಕೂಡ ಮ್ಯಾಚ್ ಆಗೋದು. ಅದು ಅಲ್ಲದೆ ನೋಡು, ಈ ಬ್ಯೂಟಿ ಇಲ್ಲಿಗೆಲ್ಲ ಮ್ಯಾಚ್ ಆಗೋದಿಲ್ಲ, ಫಾರಿನ್ ಲೈಫ್ ಲೀಡ್ ಮಾಡೋದಕ್ಕೆ ಅಂತ ಹುಟ್ಟಿರೋ ನಿನ್ನನ್ನು ಈ ಥರ ಜನಗಳು ಬೆಲೆ ಕೊಡೋದಿಲ್ಲ, ನಾವು ಆರಾಮಾಗಿ ಫಾರಿನಲ್ಲೇ ಸೆಟಲ್ ಆಗ್ಬೋದು ಅಂತ ಹೇಳಿದಾಗ, ಹೌದು ನೀನು ಹೇಳ್ತಾ ಇರೋದು ಚೆನ್ನಾಗೇ ಇದೆ ಅನಿಕೇತ್ ಅಂತ ಹೇಳ್ತಾ ಇರ್ತಾಳೆ. ಏಯ್ ವಿವೇಕ್, ನೀನು ಮದುವೆ ಆಗಬೇಕಾಗಿರೋ ಹುಡುಗಿನ ನಾನು ಮದುವೆ ಆದೆ ಅಂತ ಹೇಳಿ ಕೇಳಿದಾಗ ನಿನ್ನ ಮನಸ್ಸಲ್ಲಾಗುತ್ತಲ್ಲ, ಅದು ನಿನ್ನ ಮುಗ್ದಲ್ಲಿ ಬರುತ್ತಲ್ಲ ಭಾವನೆ, ಅದನ್ನು ನೋಡಿ ನಾನು ಖುಷಿ ಪಡಬೇಕು ಕಣೋ ಅಂತ ಹೇಳಿ ತುಂಬ ಖುಷಿ ಪಡ್ತಾ ಇರ್ತಾನೆ. ಈ ಕಡೆ ನೋಡಿದ್ರೆ ಚಿನ್ನು ಆ ಕಡೆ ಹುಡ್ಕೊಂಡು ಬರ್ತಾ ಇರ್ತಾಳೆ. ಅದೇ ಟೈಮಿಗೆ ಅವನು ಕೂಡ ಜ್ಯೂಸ್ ತಂದು ಕೊಟ್ಟಿರ್ತಾನೆ, ಕುಡಿತಾ ನಿಂತಿರ್ತಾಳೆ. ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳಿ ತಿರುಗಿ ನೋಡಿದ್ರೆ ಅಲ್ಲಿ ಚಿನ್ನು ಬರ್ತಾ ಇರ್ತಾಳೆ. ಅದನ್ನ ನೋಡ್ಬಿಟ್ಟು, ಅನಿಕೇತ್ ಬೇಗ ಬೇಗ ಕಾರ್ ಸ್ಟಾರ್ಟ್ ಮಾಡು ಅಂತ ಹೇಳಿ ಒಳಗಡೆ ಬಂದು ಕೂತ್ಕೊಂಡ್ಬಿಡ್ತಾಳೆ. ಯಾಕೆ ಅಂತ ಹೇಳಿದಾಗ, ಬಾ ಹೇಳ್ತೀನಿ ಅಂತ ಹೇಳಿ ಸ್ಟಾರ್ಟ್ ಮಾಡ್ಕೊಂಡು ಅಲ್ಲಿಂದ ಹೊರಟೆ ಬಿಡ್ತಾರೆ. ಅದಾದಮೇಲೆ ಅವನಿಗೆ ಹಿಂದೆ ಯಾರೋ ಫಾಲೋ ಮಾಡ್ತಾ ಇದ್ದಾರೆ ಅಂತ ಹೇಳಿ ಗೊತ್ತಾಗ್ಬಿಡುತ್ತೆ. ಯಾಕೆ ಏನಾಯಿತು ಅಂತ ಹೇಳಿದಾಗ, ಅದು ಅಂತ ಹೇಳ್ತಾ ಇರ್ತಾಳೆ. ಯಾರವಳು, ಅಕ್ಕ ಅಕ್ಕ ಅಂತ ಕರಿತಾ ಇದ್ದಾಳೆ, ಅವಳು ನಮ್ಮ ಮನೆ ಕೆಲಸದವಳು, ಅವಳಿಗೆ ಇಷ್ಟೊಂದು ಟೆನ್ಷನ್ ಮಾಡ್ಕೊಂಡಿದ್ಯಾ, ಅವಳು ತುಂಬ ಕಟ್ಟಿ, 4 ಜನ ಬಂದರೂ ಕೂಡ ಹೊಡೆದು ಬೀಳಿಸ್ಬಿಡ್ತಾಳೆ, ಇವಾಗ ಏನಾದ್ರು ನಾವು ಸಿಕ್ಕಾಕೊಂಡ್ಬಿಟ್ರೆ ನಮ್ಮನ್ನಿಬ್ಬರು ದೂರ ಮಾಡಿಬಿಡ್ತಾಳೆ, ನಮ್ಮ ಅಮ್ಮನೇ ಕಳಿಸಿದ್ದಾಳೆ ಅನಿಸುತ್ತೆ, ಬೇಗ ಹೋಗು ಅಂತ ಹೇಳಿದಾಗ, ಸರಿ ಆಯಿತು ಅಂತ ಹೇಳಿ ಫಾಸ್ಟಾಗಿ ಅಲ್ಲಿಂದ ಹೋಗ್ತಾ ಇರ್ತಾಳೆ. ಪಾಪ ಅವಳು ಕೂಡ, ಅಕ್ಕ ಪ್ಲೀಸ್ ಕಾರ್ ನಿಲ್ಲಿಸೆ, ಅಲ್ಲಿ ಗೌರಿ ಅಕ್ಕ ನಿನ್ನ ಬದಲಿಗೆ ಕೂತಿದ್ದಾಳೆ, ಅವಳ ಜೀವನ ಹೇಗೆ ಹಾಳಾಗುತ್ತೆ, ನೀನು ಯಾಕೆ ಹೇಗೆ ಮಾಡ್ತಾ ಇದೆಯಾ, ಪ್ಲೀಸ್ ಕಾರ್ ನಿಲ್ಲಿಸು ಅಂತ ಹೇಳಿ ಜೋರಾಗಿ ಕಿರ್ಚ್ಕೊತಾ ಇರ್ತಾಳೆ. ಆದರೂ ಕೂಡ ಅವ್ರು ಕಾರ್ ನಿಲ್ಲಿಸದೆ ಹೋಗ್ತಾ ಇರ್ತಾರೆ. ಏನು ಮಾಡೋದು ಇವಾಗ, ಅವ್ರನ್ನ ಹೇಗೆ ನಿಲ್ಲಿಸೋದು ಅಂತ ಹೇಳಿ ಕೇಳಿದಾಗ, ನೋಡ್ತಾ ಇರು ಇವಾಗ ಹೇಗೆ ಅವರು ನಮ್ಮ ಹಿಂದೆ ಬರೋದನ್ನು ನಿಲ್ಲಿಸ್ತೀನಿ ಅಂತ ಹೇಳಿ ಕಾರನ್ನು ಸಡನ್ನಾಗಿ ಬ್ರೇಕ್ ಹಾಕ್ಬಿಡ್ತಾನೆ. ಪಾಪ ಬಂದು ಡಿಕ್ಕಿ ಹೊಡ್ಬಿಡ್ತಾಳೆ, ಕೆಳಗಡೆ ಬಿದ್ದೋಗ್ಬಿಡ್ತಾರೆ. ಆದರೂ ಕೂಡ ಅವನು ನಿಂತ್ಕೊಳ್ದೆ ಅಲ್ಲಿಂದ ಹೋಗ್ಬಿಡ್ತಾನೆ. ಅನಿಕೇತ್ ನಿಲ್ಲಿಸು, ಅವಳು ಬಿದ್ದೋದ್ಲು ಕಣೋ, ನಿಲ್ಲಿಸು ಅಂತ ಹೇಳಿದ್ರು ಕೂಡ,
ಯಾಕೆ ಮೋನಿಕಾ ಇಷ್ಟೊಂದು ಟೆನ್ಷನ್ ಮಾಡ್ಕೋತಾ ಇದೆಯಾ? ಕೆಲಸದವ್ರಿಗೆಲ್ರಿಗೂ ಕೂಡ ಅಷ್ಟೊಂದು ಟೆನ್ಷನ್ ಮಾಡ್ಕೋಬಾರ್ದು. ಬಿದ್ದರೆ ಎದ್ದು ಹಾಸ್ಪಿಟ್ಲಿಗೆ ಹೋಗ್ತಾಳೆ. ನೀನು ಆರಾಮಾಗಿರು, ನೀನು ಕೂಲಾಗಿರಬೇಕು ಅಷ್ಟೇ ಅಂತ ಹೇಳಿ ಅಲ್ಲಿಂದ ಹೋಗ್ತಾನೆ. ಇವಳು ಪಾಪ ಸ್ವಂತ ತಂಗಿ ಅಂತಲೇ ಹೇಳ್ಕೊಳ್ಳೋದಕ್ಕಾಗದೆ ಕಣ್ಣೀರು ಹಾಕೊಂಡು ಅಲ್ಲಿಂದ ಹೊರಟ್ಬಿಡ್ತಾಳೆ. ಈ ಕಡೆ ನೋಡಿದ್ರೆ ನೋಡಿ, ಇವಾಗ ಮಾಂಗಲ್ಯ ಧಾರಣೆ ಮಾಡುವಂತಹ ಹೊತ್ತಾಯಿತು. ಈ ಮಾಂಗಲ್ಯಕ್ಕೆ ಎಲ್ಲರ ಹತ್ರನೂ ಮುಟ್ಟಿಸ್ಕೊಂಡು ನಮಸ್ಕಾರ ಮಾಡಿಸ್ಕೊಂಬ ಅಮ್ಮ ಅಂತ ಹೇಳಿ ಕೊಡ್ತಾರೆ. ಆಗ ಚಂಚಲನೆ ತೊಗೊಂಡು ಬಂದು ಎಲ್ಲನೂ ಕೂಡ ನಮಸ್ಕಾರ ಮಾಡಿಸ್ಕೊತಾ ಇರ್ತಾಳೆ. ಅಲ್ಲಿ ವೀರಣ್ಣಕಾಂತ್ ಲಕ್ಷ್ಮಿ ನಿಂತಿರ್ತಾರೆ. ಅಲ್ಲಿಗೆ ಬಂದ ತಕ್ಷಣ, ಏನಿದು ಮುಖ್ಯವಾಗಿ ಬೇಕಾಗಿರೋರು ನೀವೇ ಇಲ್ಲಿ ದೂರದಲ್ಲಿ ನಿಂತ್ಕೊಂಡಿದ್ದೀರಾ, ನಿಮ್ಮ ಮಗಳಿಗೆ ನೀವು ಆಶೀರ್ವಾದ ಮಾಡಲ್ವಾ? ತಗೊಳ್ಳಿ ಆಶೀರ್ವಾದ ಮಾಡಿ ಅಂತ ಹೇಳಿದಾಗ, ಆಶೀರ್ವಾದ ಮಾಡಿರಿ, ನಿಮ್ಮ ಮಗಳು ಮದುವೆ ಆಗ್ತಾ ಇರೋದು, ಮನ್ಸಾರೆ ಆಶೀರ್ವಾದ ಮಾಡಿರಿ ಅಂತ ಹೇಳಿ ಆಶೀರ್ವಾದ ಮಾಡಿಸ್ತಾ ಇರ್ತಾಳೆ. ನನ್ನ ಮಗಳು ಚೆನ್ನಾಗಿರಲಿ ಅಂತ ಹೇಳಿ ಅವನು ಕೂಡ ಆಶೀರ್ವಾದ ಮಾಡ್ತಾ ಇರ್ತಾನೆ. ಸರಿ ಆಯಿತು, ಮಾಂಗಲ್ಯ ಧಾರಣೆಗೆ ಹೊತ್ತಾಯಿತು ಅಂತ ಹೇಳಿ ಹೇಳ್ತಾರೆ. ಆ ತಕ್ಷಣವೇ ಇವಳಿಗೆ ಫುಲ್ಲು ಶಾಕಾಗಿ ಹೋಗ್ಬಿಡುತ್ತೆ. ಅದಾದಮೇಲೆ ಚಿನ್ನನ್ನ ಕರ್ಕೊಂಡು ಆ ಹುಡುಗ, ಬಾ ಅಕ್ಕ ಮದುವೆ ಮಂಟಪಕ್ಕೆ ಹೋಗೋಣ, ಅಕ್ಕ ಬರಲಿಲ್ಲ ಅಂತ ಹೇಳೋಣ ಬಾ ಅಂತ ಹೇಳಿ ಕರ್ಕೊಂಡು ಬರ್ತಾ ಇರ್ತಾನೆ. ಸರಿ ಆಯಿತು ಅಂತ ಹೇಳಿ ಈ ಕಡೆ ನೋಡಿದ್ರೆ ಎಲ್ಲರೂ ಟೆನ್ಷನ್ ಮಾಡ್ಕೊಂಡಿರ್ತಾರೆ. ಮೋನಿಕಾ ಅವನ ಜೊತೆ ಹೋಗ್ತಾ ಇರ್ತಾಳೆ. ಮುಂದಿನ ವಿಡಿಯೋದಲ್ಲಿ ಮಾಂಗಲ್ಯ ಧಾರಣೆ ಮಾಡೋದಕ್ಕೆ ಅಂತ ಹೇಳಿ ತಾಳಿನ ವಿವೇಕ್ ಕೈಗೆ ಕೊಡ್ತಾರೆ. ಅದೇ ತಕ್ಷಣಕ್ಕೆ ಅಲ್ಲಿಗೆ ಚಿನ್ನು ಕೂಡ ಬಂದು ನಿಂತ್ಕೋತಾಳೆ ಅವರ ಅಪ್ಪ ಅಮ್ಮನ ಹಿಂದ್ಗಡೆಗೆ. ಬಂದ ತಕ್ಷಣ ಇವಳು ತಾಳಿ ಕಟ್ಟೋದಕ್ಕೆ ಮುಂದೆ ತಂದ ತಕ್ಷಣ ತಾಳಿನ ಅಡ್ಡ ಹಿಡಿದ್ಬಿಡ್ತಾಳೆ. ಆಗ ಏನಾಯಿತು ಅಂತ ಹೇಳಿದಾಗ ಮುಸ್ಕನ್ನು ತೆಗಿತಾಳೆ. ಅದನ್ನ ನೋಡಿ ಎಲ್ರಿಗೂ ಕೂಡ ಶಾಕ್ ಆಗ್ತಾ ಇರುತ್ತೆ. ವೀರಣ್ಣ ಹಿಂದೆ ಚಿನ್ನು ನಿಂತಿರೋದನ್ನ ನೋಡಿ, ಚಿನ್ನು ಎಲ್ಲಿ ಮೋನಿಕಾ ಅಂತ ಹೇಳಿದಾಗ, ಅಕ್ಕ ಬರಲಿಲ್ಲ ಅಪ್ಪ ಅಂತ ಹೇಳಿ ಹೇಳ್ತಾಳೆ. ಅದನ್ನು ಕೇಳಿ ಕಾಂತನಿಗೂ ಕೂಡ ತುಂಬಾ ಶಾಕ್ ಆಗಿಬಿಡುತ್ತೆ. ಎಲ್ಲರೂ ಕೂಡ ಶಾಕಲ್ಲಿ ನೋಡ್ತಾ ಇರ್ತಾರೆ. ಆದರೆ ವಿವೇಕ್ ಮಾತ್ರ ಗೌರಿ ಬಂದು ಕೂತಿರೋದು ತುಂಬಾ ಕೋಪ ತರಿಸಿರುತ್ತೆ. ಇದಿಷ್ಟು ಮಂಗಳವಾರದ ವಿಡಿಯೋ ಇಷ್ಟ ಆಯಿತು ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋಗೊಂದು ತಪ್ಪದೆ ಲೈಕ್ ಕೊಡಿ ಫ್ರೆಂಡ್ಸ್.